ಹಾಯ್ ಹೆಲೋ ಗಾಯ್ಸ್, ಮತ್ತೆ ನಮ್ಮ ಸಿಂಪಲ್ ಅಕ್ವಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಚಿಲ್ಲಿ ಮೊಸೆ ಗಪ್ಪಿ ಟ್ಯಾಂಕ್ ಸುಮಾರು ದಿವಸನೇ ಆಗೋಯ್ತು ಕ್ಲೀನ್ ಮಾಡದೆ. ಆದ್ದರಿಂದ ಇವತ್ತು ನಾವು ಕ್ಲೀನ್ ಮಾಡಿ ಫುಲ್ ಟ್ಯಾಂಕನ್ನೇ ತೊಳೆದು ಹೊಸ ಸೆಟಪನ್ನು ಮಾಡೋಣ ಅಂತ ಇದ್ದೀನಿ. ನೀವೇ ನೋಡ್ಬೋದು ಇಲ್ಲಿ ಈ ಗಿಡದ ಬೇರು ಎಷ್ಟೊಂದು ಉದ್ದ ಬೆಳೆದೋಗಿದೆ ಅಂದರೆ ಮೀನಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಅದರಿಂದ ಈ ಬೇರನ್ನು ಕೂಡ ಕಟ್ ಮಾಡಿ ಹೊಸ ಗಿಡನ ಹಾಕಬೇಕು. ಬೇಗ ಬೇಗ ಟ್ಯಾಂಕಲ್ಲಿರೋ ಗಿಡಗಳನ್ನೆಲ್ಲ ರಿಮೂವ್ ಮಾಡೋಣ. ಫ್ಲೋಟಿಂಗ್ ಗಿಡಗಳನ್ನೆಲ್ಲ ರಿಮೂವ್ ಮಾಡಿದ್ದೀನಿ. ಈಗ ಒಂದೊಂದಾಗಿ ಮೀನುಗಳನ್ನ ಎಲ್ಲ ಹಿಡಿದು ಮೊದಲು ಬೇರೆ ಬಕೆಟಿಗೆ ಶಿಫ್ಟ್ ಮಾಡ್ಕೊತೀನಿ. ಫೈನಲಿ ಮೀನುಗಳನ್ನೆಲ್ಲ ಹಿಡಿದಿಟ್ಕೊಂಡಿದ್ದೀನಿ. ಟ್ಯಾಂಕನ್ನು ಕೂಡ ಈಗಾಗಲೇ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೀಗ ಸ್ಯಾಂಡನ್ನು ಆ್ಯಡ್ ಮಾಡೋಣ. ಸ್ಯಾಂಡ್ ಎಲ್ಲ ಕ್ಲೀನಾಗಿ ಹಾಕಾಗಿದೆ. ಈಗ ಇದಕ್ಕೆ ಪ್ಲ್ಯಾಂಟನ್ನು ಆ್ಯಡ್ ಮಾಡೋಣ. ಪ್ಲ್ಯಾಂಟನ್ನು ಆ್ಯಡ್ ಮಾಡಿದ ತಕ್ಷಣ ವಾಟರ್ ಲೆವೆಲ್ ಪೈಪಿಂದ ಅದನ್ನು ಫುಲ್ಲಾಗಿ ಟ್ಯಾಂಕನ್ನು ನೀರಿಂದ ತುಂಬಿಸ್ತಿದ್ದೀನಿ. ಟ್ಯಾಂಕ್ ನೋಡಿ ಹೇಗೆ ಚೆನ್ನಾಗಿ ಸೆಟಪ್ ಮಾಡಿದ್ದೀನಿ. ಈಗ ತೆಗೆದಿಟ್ಕೊಂಡಿದ್ದೆಲ್ಲ ಪ್ಲ್ಯಾಂಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಒಂದೊಂದಾಗಿ ಮೀನುಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಫೈನಲ್ ಆಗಿ ಟ್ಯಾಂಕ್ ಎಲ್ಲ ಸೆಟಪ್ ಆದಮೇಲೆ ಎಲ್ಲ ಗಪ್ಪಿ ಬೇಬಿಗಳನ್ನು ಹಾಗೂ ದೊಡ್ಡ ಅಡಲ್ಟ್ ಗಪ್ಪಿಗಳನ್ನು ಎಲ್ಲದನ್ನು ಟ್ಯಾಂಕಲ್ಲಿ ಬಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹೀಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾವುದ್ರ ಬಗ್ಗೆ ಆಗಲಿ ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಾದಲ್ಲಿ ನಮಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.